ನಮಸ್ಕಾರ ವೀಕ್ಷಕರೇ, ಎಲ್ಲ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಟ್ಟಿರುವಂತಹ ಸಿದ್ದರಾಮಯ್ಯ ಸರ್ಕಾರ. ಸೊ ಹಾಗಾದ್ರೆ ಇದೇನಪ್ಪ ದಿನೇ ದಿನೇ ಗುಡ್ ನ್ಯೂಸ್ ಹೇಳ್ತೀರಾ, ಆದ್ರೆ ಹಣನೇ ಜಮಾ ಆಗ್ತಾ ಇಲ್ಲ ಅಂತ ನೀವು ಕೇಳ್ತಾ ಇರ್ಬೋದು. ಸೊ ಇದನ್ನ ಎಲ್ಲನೂ ಕೂಡ ನಾನು ಕ್ಲಿಯರ್ ಆಗಿ ಈ ಒಂದು ಮಾಹಿತಿಯಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ವಿಪಕ್ಷ ನಾಯಕರು ಏನು ಹೇಳ್ತಾ ಇದ್ದಾರೆ, ಇದಕ್ಕೆ ಉತ್ತರವನ್ನ ಸೊ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಕೊಟ್ಟಿದೆ, ಇಲ್ಲಿ ಮಹಿಳೆಯರಿಂದ ಏನ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರ, ಅಥವಾ ಅನ್ನ ಹಾಕಿ ಅಂತ ಹೇಳ್ತಾ ಇದಾರ, ಅಥವಾ ಇಲ್ಲ ಬೇಡ ಈ ಒಂದು ಯೋಜನೆನೇ ಬೇಡ ಅಂತ ಹೇಳ್ತಾ ಇದಾರ. ಸೊ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಕಂಪ್ಲೀಟ್ ಆಗಿ ಡಿಸ್ಕಷನ್ ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿನೇ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ಸಾಕಷ್ಟು ಮಹಿಳೆಯರು ಕೂಡ ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ನಮಗೆ ಎಷ್ಟೊಂದು ಹೆಲ್ಪ್ಫುಲ್ ಆಗ್ತಾ ಇತ್ತು. ಸೊ ನೀವು ಹಾಕ್ತೀವಂತ ಹೇಳ್ತಾ ಇದ್ರ, ಆದ್ರೆ ನಮ್ಗೆ ಅಮೌಂಟೇ ಹಾಕ್ತಾ ಇಲ್ಲ. ಬರೀ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಹಾಕಿದಿರಿ. SC/ST ಫಲಾನುಭವಿಗಳಿಗೆ ಹಾಕ್ತೀವಂತ ಹೇಳಿದ್ರೆ ಅವ್ರಿಗೂ ಕೂಡ ಹಾಕಿದ್ದೇವೆ ಅಂತ ಹೇಳಿದ್ರೆ ಇನ್ನುವರೆಗೂ ಕೂಡ ಅವರಲ್ಲಿನೂ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಅಮೌಂಟ್ ಹಾಕಿಲ್ಲ. ಸೊ ಈ ರೀತಿ ಯಾಕೆ ಮಾಡ್ತಾ ಇದ್ರ, ನಿಮ್ಮ ಹತ್ರ ಹಣ ಇದೆಯಾ ಇಲ್ವಾ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿ ಅಂತ ಹೇಳ್ತಾ ಇರುವಂತದ್ದು. ಸೊ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಮತ್ತೆ ಇಲ್ಲಿ ಇನ್ನೊಂದು ವಿಪಕ್ಷ ನಾಯಕರು ಏನಪ್ಪಾ ಹೇಳಿದ್ರಂದ್ರೆ, ಈ ಒಂದು ಇವ್ರ ಹತ್ರ ಹಣನೇ ಇಲ್ಲ, ನಿಮ್ಗೆ ಎಲ್ಲಿಂದ ಹಾಕ್ತಾರೆ. ಸೊ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಇಲ್ಲಿ ವಿಪಕ್ಷ ನಾಯಕರು ಅಂದ್ರೆ BJP-ದವರು, JDS-ದವರು. ಸೊ ಇಲ್ಲಿ ಇವ್ರ ಹತ್ರ ಹಣ ಇದ್ರೆ ಇಷ್ಟೇ ಡಿಲೇ ಮಾಡ್ತಾ ಇದ್ರು, ಇಷ್ಟೇ ಲೇಟ್ ಮಾಡ್ತಾ ಇದ್ರು. ಇದುವರೆಗೂ ಕೂಡ ನಿಮ್ಗೆ ಅಮೌಂಟ್ ಹಾಕ್ತಾನೆ ಇರ್ತಿದ್ರು ಹಣ ಇದ್ದಿದ್ರೆ. ಈಗಾಗಲೇ ಸರ್ಕಾರದ ಪ್ರಾಪರ್ಟಿಗಳನ್ನ ಅಡೆಯಿಟ್ಟು ನಿಮ್ಗೆ ಹಣವನ್ನ ಈ ಒಂದು ಯೋಜನೆಗಳನ್ನ ನಡೆಸ್ತಾ ಇದ್ರು. ಸೊ ಈಗ ಅದು ಕೂಡ ಇಲ್ಲ, ಇನ್ನು ಎಲ್ಲಿಂದ ತರ್ತಾರೆ ಹಣ? ಈಗಾಗಲೇ ಸಿಕ್ಕಾಪಟ್ಟೆ ಸಾಲನೂ ಕೂಡ ಆಗಿದೆ ಅಂತ BJP-ನವರು ಮತ್ತೆ JDS-ನವರು ಈಗ ಟೀಕೆ ಮಾಡ್ತಾ ಇರುವಂತದ್ದು. ಸೊ ಇದು ಎಲ್ಲದರ ಮೇರೆಗೆ ಕಾಂಗ್ರೆಸ್ ಸರ್ಕಾರ ಕೂಡ ಉತ್ತರವನ್ನ ಕೊಟ್ಟಿರುವಂತದ್ದು. ಸೊ ನಾವೇನಾದ್ರೂ ನಿಮ್ಗೆ ಹೇಳಿದೇವಾ ಈ ಒಂದು ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸ್ತೀವಿ, ಸೊ ನಿಮ್ಗೆ ಅಮೌಂಟ್ ಹಾಕಲ್ಲ ಅಂತ ಯಾರಾದ್ರೂ ಒಬ್ರಾದ್ರೂ ಹೇಳಿದಾರ? ಸೊ ನೀವೇ ತಿಳ್ಕೊತಾ ಇದ್ರೆ ನಿಮ್ಗೆ ಅಮೌಂಟ್ ಹಾಕ್ತಾ ಇಲ್ಲ ಅಂತ. ಸೊ ಈಗಾಗಲೇ ಸಾಕಷ್ಟು ಫಲಾನುಭವಿಗಳಿಗೆ ನಾವು ಹಾಕಿದೀವಿ. ಈಗಾಗಲೇ ಏನಾಗ್ತಾ ಇದೆ ಅಂದ್ರೆ, ಈಗ ದಿನೇ ದಿನೇ ಈ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿರಲಿ, ಈ ಒಂದು ನಿಮ್ಮ ಒಂದು ಒಂದು ಆದಾಯ ತೆರಿಗೆ ಮಾಡ್ತಾ ಇರ್ತಾರಲ್ಲ, ಸೊ ಅದನ್ನು ಕೂಡ ವೆರಿಫಿಕೇಶನ್ ಮಾಡ್ತಾ ಇದೀವಿ. ಮತ್ತೆ ಗೌರ್ಮೆಂಟ್ ನೌಕರಿ ಕೂಡ ಹೊಂದಿರ್ತಾರೆ ಸಾಕಷ್ಟು ಫಲಾನುಭವಿಗಳು, ಗೌರ್ಮೆಂಟ್ ಜಾಬ್ಸ್ಗಳು ಆಗ್ತಿರ್ತವೆ. ಸೊ ಅವರೆಲ್ಲರದು ಕೂಡ BPL ರೇಷನ್ಸ್ ಕಾರ್ಡ್ಗಳನ್ನ ತೆಗೆದಾಕ್ಬೇಕಲ್ವಾ. ಸೊ ಅದಕ್ಕೊಂದು ಕೆಲಸವನ್ನ ಆಹಾರ ಇಲಾಖೆ ಕೊಟ್ಟಿದ್ದೀವಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ಅಲ್ಲ, ಸೊ ಅದು ಈ ಒಂದು ಆದಾಯ ತೆರಿಗೆ ಮಾಡುವವರನ್ನ ತೆಗೆದಾಕ್ತಾ ಇರುವಂತದ್ದು. ಆ ಒಂದು ಆದಾಯ ತೆರಿಗೆ ಮಾಡುವವರನ್ನ ತೆಗೆದಾಕ್ಬಿಟ್ಟು ಸೊ ಉಳಿದಿರುವಂತಹ ಫಲಾನುಭವಿಗಳಿಗೆ ಅಮೌಂಟ್ ಅನ್ನ ಹಾಕ್ತಾ ಇರುವಂತದ್ದು ಕಣ್ರಿ. ಸೊ ಅದಕ್ಕೋಸ್ಕರ ಲೇಟ್ ಆಗ್ತಾ ಇರುವಂತದ್ದು. ಸೊ ನೀವು ತಪ್ಪು ತಿಳ್ಕೊಳ್ಳಿಕ್ ಹೋಗ್ಬೇಡಿ ಅಂತ ಒಂದು ಕಾಂಗ್ರೆಸ್ ಸರ್ಕಾರ ಹೇಳಿರುವಂತದ್ದು. ನಾವೇನಾದ್ರೂ ನಿಮ್ಗೆ ಹಾಕಲ್ಲ ಅಂತ ಹೇಳಿದೇವ, ಹಾಕ್ತೀವಂತಾನೆ ಹೇಳಿದಾರ ಅಂತ ಒಂದು ಕಾಂಗ್ರೆಸ್ ಸರ್ಕಾರ ಹೇಳಿರುವಂತದ್ದು ಇದೆಲ್ಲ. ಮತ್ತೆ ಇಲ್ಲಿ ಮಹಿಳೆಯರು ಇದನ್ನ ಕೇಳಿದ ತಕ್ಷಣ ಏನಂತ ಉತ್ತರ ಕೊಡ್ತಾ ಇದಾರೆ ಅಂದ್ರೆ, ಸೊ ಬರೀ ಹಾಕ್ತೇವೆ ಇಂದ ಹಾಕ್ತೇವೆ, ನಾಳೆ ಹಾಕ್ತೇವೆ, ಡೇಟ್ ಕೂಡ ಕೊಟ್ರಿ, ಅಲ್ಲಿ ಕೂಡ ಹಾಕ್ಲಿಲ್ಲ. ಸೊ ಮೊದಲು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು, ಸೊ ನಾವು ಜೂನ್ ನಲ್ಲಿನೇ ಎಲ್ಲರ ಖಾತೆಗೆ 11ನೇ ಕಂತನ್ನ ಹಾಕ್ತೇವೆ ಅಂತ ಹೇಳಿದ್ರು. ಸೊ ಅಲ್ಲಿ ಕೂಡ ಹಾಕ್ಲಿಲ್ಲ. ಜುಲೈ 15ನೇ ತಾರೀಕು ಕೊಟ್ಟರು. ಸೊ ಜುಲೈ 15ವರೆಗೂ ಕೂಡ ಎಲ್ಲರಿಗೂ ಬರಲಿಲ್ಲ. ಸಾಕಷ್ಟು ಫಲಾನುಭವಿಗಳಿಗೆ ಮಾತ್ರ ಹಾಕಿದ್ರಿ. 4 ಸಾವಿರ ಅಂತೂ ಹಾಕಿದ್ದು ನಿಜ, ಆದ್ರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ದಿನೇ ದಿನೇ ಹಾಕ್ತಾ ಇದಾರೆ. ಆದ್ರೆ ಎಲ್ಲರಿಗೂ ಕೂಡ ಸ್ಪೀಡ್ ಆಗಿ ಯಾಕೆ ಹಾಕ್ತಾ ಇಲ್ಲ, ಎಲ್ಲರಿಗೂ ಕೂಡ ಯಾಕೆ ಜಮಾ ಮಾಡ್ತಾ ಇಲ್ಲ? ಸೊ ಈ ವೆರಿಫಿಕೇಶನ್ ಮಾಡ್ಲಿಕ್ಕೆ ಇಷ್ಟೇ ಯಾಕೆ ಡಿಲೇ ಮಾಡ್ತಾ ಇದ್ರೆ, ಇಷ್ಟೊಂದು ಲೇಟ್ ಆಗತ್ತಾ ಸರ್ಕಾರಕ್ಕೆ ಈ ಒಂದು ವೆರಿಫಿಕೇಶನ್ ಮಾಡ್ಲಿಕ್ಕೆ ಅಂತ ಒಂದು ಕ್ವಶನ್ ಅನ್ನ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸಾಕಷ್ಟು ಕಮೆಂಟ್ಗಳು ಕೂಡ ಬಂದಿರುವಂತದ್ದು. ಸೊ ನಾವು ಇನ್ನೇನು ಪ್ರತಿಭಟನೆಗೆ ಇಳಿವರಿದ್ದೀವಿ. ಈಗಾಗಲೇ ಕೆಲವೊಂದಿಷ್ಟು ಕಡೆಗಳ ಪ್ರತಿಭಟನೆಗಳು ಕೂಡ ಆಗಿರುವಂತದ್ದು. ಸೊ ಇದೇನು ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಫಲಾನುಭವಿಗಳಿಗೆ ಹೆಲ್ಪ್ ಆಗ್ತಾ ಇತ್ತು. ಸೊ ಅವ್ರ ಕಡೆ ಮತ್ತೊಂದು ಕೈ ಬಂದಿರುವ ಹಾಗೆ ಆಗಿತ್ತು. ಗೌರ್ಮೆಂಟ್ನಿಂದ ಅನ್ನಭಾಗ್ಯನೂ ಬರ್ತಾ ಇತ್ತು, ಗೃಹಲಕ್ಷ್ಮಿನೂ ಬರ್ತಾ ಇತ್ತು. ಇಲ್ಲಿ ಎಲ್ಲ ಯೋಜನೆಗಳು ಕೂಡ ಪ್ರಾರಂಭವೇ ಇದಾವೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಹೊರತುಪಡಿಸಿ ಗೃಹ ಜ್ಯೋತಿನೂ ಇದೆ, ಇದು ಅನ್ನಭಾಗ್ಯ ಯೋಜನೆ ಕೂಡ ಅಮೌಂಟ್ ಜಮಾ ಆಗ್ತಾ ಇದೆ. ಇನ್ನೇನು ಏಪ್ರಿಲ್ ತಿಂಗಳು ಜಮಾ ಆಗಿದೆ, ಮೇ ತಿಂಗಳದ್ದು ಜಮಾ ಆಗುವಂತಿದೆ. ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗ್ತಾ ಇರುವಂತದ್ದು. ಅನ್ನಭಾಗ್ಯ ಜಮಾ ಆಗಿದೆ, ಆದ್ರೆ ಗೃಹಲಕ್ಷ್ಮಿ ಜಮಾ ಆಗಿಲ್ಲ ಅಂತ ಸಾಕಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಮಾಡಿದ್ದಾರೆ. ಸೊ ಇಲ್ಲಿ ಎರಡಾದವು. ಇಲ್ಲಿ ಮತ್ತೆ ಫ್ರೀ ಬಸ್ ಕೂಡ ನೀವು ಆರಾಮಾಗಿನೇ. ಮತ್ತೆ ಇಲ್ಲಿ ಯುವ ನಿಧಿನೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಹಣ ಜಮಾ ಆಗಿರುವಂತದ್ದು. ಮೊನ್ನೆನೆ 6,000 ಗಟ್ಟಲೆ ಹಣ ಜಮಾ ಆಗಿರುವಂತದ್ದು. 2 ತಿಂಗಳದ್ದು ಒಮ್ಮೆಲೆ ಜಮಾ ಮಾಡಿರುವಂತದ್ದು. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 9,000 ಕೂಡ ಜಮಾ ಆಗಿರುವಂತದ್ದು. ಸೊ ವಿದ್ಯಾರ್ಥಿಗಳಿಗೆ ನೀವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಏನು ಸ್ಟಾರ್ಟೇ ಇದೆ. ಆದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದೇ ಎಲ್ಲರಿಗೂ ಕೂಡ ಹೋಗ್ತಾ ಇಲ್ಲ. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಂತವಾಗಿ ಬಿಡ್ತಾ ಇರುವಂತದ್ದು. ಸೊ ವೆರಿಫಿಕೇಶನ್ ಮಾಡ್ಲಿಕ್ಕೆ ಇಷ್ಟೇ ಯಾಕೆ ಡಿಲೇ ಮಾಡ್ತಾ ಇರುವಂತದ್ದು ನೀವು ಅಂತ ಕ್ವಶನ್ ಅನ್ನ
ಇವರು ಮಹಿಳೆಯರು ಕೇಳ್ತಾ ಇರುವಂಥದ್ದು. ಮತ್ತು ಇಲ್ಲಿ ವೀಕ್ಷಕರೇ, ಇಲ್ಲಿ ವಿಪಕ್ಷ ನಾಯಕರೇ ಹೇಳ್ತಾ ಇರುವಂಥದ್ದು, ನಾವೆಲ್ಲಿ ಹೇಳಿದ್ವಿ ನಿಮ್ಗೆ ಅಮೌಂಟ್ ಹಾಕಲ್ಲ ಅಂತ ಒಂದು ಮಾಹಿತಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂಥದ್ದು. ಇದಕ್ಕೆ ಡೇಟ್ಗಳನ್ನು ಫಿಕ್ಸ್ ಮಾಡಿರುತ್ತಾರೆ. ಮತ್ತು ಜುಲೈ ಒಳಗಾಗಿನೇ, ಜುಲೈ 31 ಒಳಗಾಗಿನೇ ಎಲ್ಲರ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿಯೂ ಕೂಡ ನನಗಂತೂ ನಂಬಿಕೆ ಇಲ್ಲ ಕಣ್ರಿ. ಸೊ ಜುಲೈ 31ನೇ ತಾರೀಕು ಒಳಗಾಗಿನೇ ಎಲ್ಲರ ಖಾತೆಗೆ ಜಮಾ ಆಗುತ್ತೆ ಅಂತ ನಂಬಿಕೆ ಇಲ್ಲ. ಸೊ ಇನ್ನೂ ಹಾಕ್ತಾರೆ, ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಾಕ್ಬೋದು, ಆದರೆ ಎಲ್ಲರಿಗೆ ಜಮಾ ಮಾಡ್ತಾರಂತ ನನಗೇನು ನಂಬಿಕೆ ಇಲ್ಲ. ಸೊ ನಿಮ್ಮ ಅಭಿಪ್ರಾಯ ಏನಿದೆ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ನೀವು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತೀರ 100%. ಸೊ ನೀವು ಯಾರ ಮೇಲೆ ಅಂದರೆ ನಮ್ಮ ಮೇಲೆ ಆಕ್ರೋಶ ವ್ಯಕ್ತಪಡಿಸ್ತೀರ, ಯಾಕಂದ್ರೆ ಫೇಕ್ ನ್ಯೂಸ್ ಹೇಳ್ತಾ ಇದ್ರ ಅಂತ. ಸೊ ಇದೊಂದೇ ವೀಕ್ಷಕರೇ, ನಾವು ಏನು ಮೇಲಿಂದ ಬರುತ್ತೆ ಅದನ್ನೇ ನಾವು ನಿಮಗೆ ತಿಳಿಸ್ತಾ ಇರುವಂಥದ್ದು. ಸೊ ನೀವು ಫೇಕ್ ನ್ಯೂಸ್ ಅನ್ನೋದಿದ್ರೆ ಅವ್ರಿಗೆ ಅನ್ಬೇಕು, ನೀವು ಅವ್ರ ಕ್ವಶನ್ ಮಾಡಬೇಕು. ಯಾರಿಗೆ ಹೇಳಿ? ರಾಜಕಾರಣಿಗಳಿಗೆ. ಸೊ ಮುಖ್ಯವಾಗಿ ಅವ್ರ ಕ್ವಶನ್ ಮಾಡಬೇಕಾಗತ್ತೆ. ನೀವು ನಮಗೆ ಮಾಡಿದ್ರೆ ನಾವೇನು ಹೇಳೋಣ ಹೇಳಿ? ಸೊ ಅಲ್ಲಿಂದ ಇನ್ಫಾರ್ಮೇಷನ್ ಏನು ಬರುತ್ತೆ ಅದನ್ನೇ ನಾವು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು. ಸೊ ನಾನು ಸುಳ್ಳು ಸುದ್ದಿ ಹೇಳೋನಿದ್ರೆ ಈ ಥರ ಫೇಸ್ ಟು ಫೇಸ್ ಬರ್ತಾ ಇರಲಿಲ್ಲ. ಸೊ ನಾನು ಕೂಡ ಇಮೇಜ್ಗಳನ್ನು ಇಟ್ಕೊಂಡು ಸೊ ಆರಾಮಾಗಿ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ಬೋದಾಗಿತ್ತು. ಸೊ ಈ ರೀತಿ ಫೇಸ್ ಟು ಫೇಸ್ ಬರ್ತಾ ಇರಲಿಲ್ಲ. ಸೊ ಇದಿಷ್ಟು ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಮಾಹಿತಿ ಹಂಚ್ಕೋಣ. ಸೊ ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.